ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕೆಲವೊಂದು ವ್ಯಕ್ತಿತ್ವಗಳೇ ಹಾಗೆ ತುಂಬಾ ಇಷ್ಟ ಆಗಿ ಬಿಡುತ್ತೆ. ಅವರ ಹಾವಭಾವ, ಅವರ ಮಾತಿನ ನುಡಿ ಕೇಳ್ತಾ ಇದ್ರೆ ಗೊತ್ತಾಗಿ ಹೋಗುತ್ತೆ ಅವರು ಎಂತವ್ರು ಅನ್ನೋದು. ಇದಕ್ಕೆ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಅನ್ನ ಬೆಂದಿದ್ಯಾ ಅಂತ ನೋಡೋದಕ್ಕೆ ಇಡೀ ಪಾತ್ರೆಯಲ್ಲಿರೋ ಅಕ್ಕಿ ಕಾಳನ್ನ ನೋಡಬೇಕಿಲ್ಲ, ಒಂದು ಅಕ್ಕಿ ಕಾಳು ನೋಡಿದ್ರೆ ಸಾಕು ಅನ್ನ ಬೆಂದಿದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದರಂತೆಯೇ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ ವರ್ಷಾನುಗಟ್ಟಲೆ ಇರಬೇಕು ಅಂತಿಲ್ಲ, ಕೆಲವು ಗಂಟೆ ಜೊತೆಗಿದ್ರೆ ಸಾಕು ಅವರು ಎಂತವ್ರು, ಅವರ ವ್ಯಕ್ತಿತ್ವ ಎಂತಹದ್ದು ಅನ್ನೋದು ಗೊತ್ತಾಗುತ್ತೆ. ಇದು ಅವರಿಗೆ ಇವರಿಗೆ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇಷ್ಟೇ ಟೈಮ್ ಸಾಕು, ನಮ್ಮ ಜೊತೆಗಿದ್ದವರು ಎಂತವ್ರು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ. ಆದ್ರೆ ಕೆಲವೊಬ್ರು ಇರ್ತಾರೆ ಹಿತಶತ್ರುಗಳು ಅಂತ, ಅವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಗ್ತಾ ಜೊತೆಗೆ ಇರ್ತಾರೆ, ನಿಮ್ಮೆಲ್ಲ ಕಷ್ಟಕ್ಕೂ ನಾನಾಗ್ತೀನಿ ಅಂತಾರೆ, ಸಹಾಯ ಮಾಡಿದಂಗೂ ಮಾಡ್ತಾರೆ, ಆದ್ರೆ ಬೆನ್ನ ಹಿಂದೆಗೆ ಆಡಬಾರದ ಆಟ ಆಡ್ತಾರೆ. ಇದು ಬಹುತೇಕರ ಬದುಕಲ್ಲಿ ಆಗಿರುತ್ತೆ. ಇಂಥ ಹಿತಶತ್ರುಗಳನ್ನ ನೀವು ಕೂಡ ನೋಡಿಯೇ ಇರ್ತೀರ. ಈ ಮಾತನ್ನೆಲ್ಲ ಈಗ್ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ? ಅದಕ್ಕೂ ಒಂದು ಕಾರಣ ಇದೆ, ಮುಂದೆ ವಿಡಿಯೋ ನೋಡ್ತಾ ಹೋದಂತೆ ನಿಮಗೆ ಅರ್ಥ ಆಗುತ್ತೆ. ಆತ್ಮೀಯರೇ, ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಸುಮಾರು 23 ಸ್ಪರ್ಧಿಗಳು ಭಾಗಿಯಾಗಿದ್ರು. ಈ 23 ಜನರಲ್ಲಿ ಇವತ್ತಿಗೂ ಜನರ ಮನಸ್ಸಲ್ಲಿ ಹಚ್ಚ ಹಸಿರಾಗಿರೋದು, ಜನ ಪದೇ ಪದೇ ನೆನಪು ಮಾಡ್ಕೊಳ್ಳೋದು ಅಂದ್ರೆ ಬೆರಳೆಣಿಕೆಯಷ್ಟು ಜನರನ್ನ ಮಾತ್ರ. ಅದರಲ್ಲಿ ಕಾವ್ಯ ಕೂಡ ಒಬ್ರು. ಕಾವ್ಯರನ್ನ ಕನ್ನಡ ಜನತೆ ಹೊತ್ತು ಮೆರೆಸ್ತಿದ್ದಾರೆ. ಕಾವ್ಯ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಸೆಲೆಬ್ರಿಟಿ ಆದವರು. ಕೆಂಡ ಸಂಪಿಗೆ ಅನ್ನೋ ಸೀರಿಯಲ್ ನಲ್ಲಿ ನಟಿಸಿದ್ದ ನಟಿ ಕಾವ್ಯ ಕರ್ನಾಟಕದ ಮನೆ ಮಾತಾಗಿದ್ರು. ಆಮೇಲೆ ಜಿ ಕನ್ನಡದ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮಕ್ಕೂ ಹೋಗಿದ್ರು. ಬಳಿಕ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮಕ್ಕೆ ಬಂದಿದ್ದು. ಅಷ್ಟೇ ಅಲ್ಲ, ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಕೊತ್ತಲವಾಡಿ ಅನ್ನೋ ಅದ್ಭುತ ಸಿನಿಮಾ ಮಾಡಿದ್ರು. ಇಷ್ಟೆಲ್ಲ ಸಾಧನೆ ಮಾಡಿದ್ದ ಕಾವ್ಯ ಬಿಗ್ ಬಾಸ್ ಮನೆಗೆ ಬಂದಾಗ ಇವರ ವ್ಯಕ್ತಿತ್ವ ಏನು ಅನ್ನೋದನ್ನ ತೋರಿಸಿಕೊಟ್ರು. ಬಿಗ್ ಬಾಸ್ ಮನೆಯಲ್ಲಿದ್ದ 100 ದಿನದಲ್ಲೂ ಕಾವ್ಯ ಎಲ್ಲೂ ತಮ್ಮ ವ್ಯಕ್ತಿತ್ವವನ್ನ ಕಳೆದುಕೊಳ್ಳಲೇ ಇಲ್ಲ. ಕಾವ್ಯ ಅಮ್ಮ ಹಾಗೂ ತಮ್ಮ ಬಂದಾಗ ಅವರು ಆಡಿದ್ದ ಮಾತು ಒಂದಿಷ್ಟು ಜನರಿಗೆ ಹಿಡಿಸಿರ್ಲಿಲ್ಲ. ಆಟಕ್ಕೋಸ್ಕರ ಇಂತ ಮಾತನಾಡ್ತಿದಾರಲ್ಲ ಅಂತ ಜನ ಆಡ್ಕೊಂಡಿದ್ರು. ಆದ್ರೆ ಕಾವ್ಯ ಮಾತ್ರ ಎಲ್ಲೂ ಎಡವಲೇ ಇಲ್ಲ. ಹೆತ್ತವರ ಮಾತನ್ನು ಕಿವಿಗೆ ಹಾಕೊಳ್ಳಲಿಲ್ಲ. ಇಷ್ಟು ದಿನ ಹೇಗಿದ್ನೋ ನನ್ನ ವ್ಯಕ್ತಿತ್ವ ಎಂತಹದ್ದು ಹಾಗೆ ಇರ್ತೀನಿ ಅಂತ ಇದ್ದವರು ಕಾವ್ಯ ಶೈವ. ಇದೇ ಕಾವ್ಯ ಶೈವ ಬಗ್ಗೆ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗಿಲ್ಲಿ ಬಗ್ಗೆ ಕಾವ್ಯ ಆಡಿದ ಮಾತನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಳೆದೊಂದು ವಾರದಿಂದ ಗಿಲ್ಲಿ ಸುತ್ತ ಒಂದು ವಿವಾದ ಸುತ್ತಕೊಂಡಿದೆ. ಅದು ಕೂಡ ನಟಿ ಯಶಸ್ವಿನಿ ಆಡಿದ ಒಂದು ಮಾತು. ನಟಿ ಯಶಸ್ವಿನಿ ಹಾಗೂ ಗಿಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಸ್ನೇಹಿತರು. ಗಿಲ್ಲಿಗೆ ಈ ಮಟ್ಟಕ್ಕೆ ಮೈಲೇಜ್ ಸಿಕ್ಕಿದ್ದು ಭರ್ಜರಿ ಬ್ಯಾಚುಲರ್ಸ್ ಅನ್ನೋ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದಲ್ಲಿ ಗಿಲ್ಲಿಯ ಜೋಡಿ ಆಗಿದ್ದವರೇ ಯಶಸ್ವಿನಿ. ಈ ಕಾರ್ಯಕ್ರಮದಲ್ಲಿ ಗಿಲ್ಲಿ ಹಾಗೂ ಯಶಸ್ವಿನಿ ಜೋಡಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಗಿಲ್ಲಿ ಕಾಮಿಡಿಗೆ ಇಡೀ ತಂಡವೇ ಮನಸೋತು ಹೋಗಿತ್ತು. ಹೀಗಾಗಿ ಗಿಲ್ಲಿ ಹಾಗೂ ಯಶಸ್ವಿನಿ ತುಂಬಾ ಒಳ್ಳೆ ಸ್ನೇಹಿತರು. ಇವತ್ತಿಗೂ ಅದೇ ಸ್ನೇಹ ವಿಶ್ವಾಸದಲ್ಲಿದ್ದಾರೆ. ಗಿಲ್ಲಿ ಬಿಗ್ ಬಾಸ್ಗೆ ಹೋದಾಗ ಗಿಲ್ಲಿ ಪರ ನಿಂತಿದ್ರು. ಗಿಲ್ಲಿ ಗೆಲ್ಲಬೇಕು ಅಂತ ಶುಭ ಹಾರೈಸಿದ್ರು. ಇದರ ಮಧ್ಯೆ ಮೊನ್ನೆ ಯಶಸ್ವಿನಿಯವರು ಸಂದರ್ಶನ ಕೊಟ್ಟಿದ್ರು. ಈ ಸಂದರ್ಶನದಲ್ಲಿ ಗಿಲ್ಲಿ ಬಗ್ಗೆ ಮಾತನಾಡಿದ್ರು. ಗಿಲ್ಲಿಗೆ ಇವತ್ತು ಈ ಮಟ್ಟಿಗೆ ನೇಮು ಫೇಮು ಸಿಕ್ಕಿದೆ ಅಂದ್ರೆ ಅದರಲ್ಲಿ ನನ್ನದು ಚೂರು ಪಾಲಿದೆ. ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಅವನಿಗೆ ಮಾತನಾಡೋದಕ್ಕೆ ನಾನು ಸ್ಪೇಸ್ ಕೊಟ್ಟಿದ್ರಿಂದಲೇ ಮನ್ನಣೆ ಸಿಕ್ಕಿದ್ದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇದೇ ದೊಡ್ಡ ವಿವಾದ ಆಗಿತ್ತು. ಯಶಸ್ವಿನಿಯಿಂದ ಗಿಲ್ಲಿ ಬೆಳೆದಿದ್ದಂತೆ, ಹಾಗಂತೆ ಹೀಗಂತೆ ಅನ್ನೋ ಸುದ್ದಿ ಹುಟ್ಕೊಂಡಿದ್ವು. ಯಶಸ್ವಿನಿ ಹೇಳಿದ್ದೇ ಬೇರೆ ಅರ್ಥದಲ್ಲಿ, ಆದ್ರೆ ಆಮೇಲೆ ಸುದ್ದಿಯಾಗಿದ್ದೆ ಇನ್ಯಾವುದೋ ಅರ್ಥದಲ್ಲಿ. ಇದರ ಮಧ್ಯೆ ಕಾವ್ಯ ಹೇಳಿಕೆಯನ್ನು ಎಳೆದು ತಂದು ಟ್ರೋಲ್ ಮಾಡಿದ್ರು. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಗಿಲ್ಲಿ ಬಗ್ಗೆ ಕಾವ್ಯ ಮಾತನಾಡಿದ್ರು. ಗಿಲ್ಲಿಗೆ ಮೈಲೇಜ್ ಸಿಕ್ತು, ನಿಮ್ಮಿಂದಲೇ ಗಿಲ್ಲಿ ಗೆದ್ದ ಅನ್ನೋ ಮಾತಿದೆ, ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತಿದ್ದಂತೆ ಕಾವ್ಯ ಹೇಳಿದ್ದೊಂದೆ, ನನ್ನಿಂದ ಏನೂ ಇಲ್ಲ, ಅವನಲ್ಲಿರೋ ಟ್ಯಾಲೆಂಟ್ ನಿಂದ ಇಡೀ ಕರ್ನಾಟಕದ ಜನರ ಮನಸ್ಸು ಗೆದ್ದಿದ್ದಾನೆ, ಅವನ ಕಂಟೆಂಟೇ ಅವನನ್ನ ಕೈ ಹಿಡಿದಿದೆ. ಗಿಲ್ಲಿಯ ಮಾತು, ಗಿಲ್ಲಿಯ ಕಾಮಿಡಿ ಎಲ್ರಿಗೂ ಇಷ್ಟ ಆಗಿದೆ, ಹೀಗಾಗಿ ಜನ ಗೆಲ್ಲಿಸಿದ್ದಾರೆ. ಇದರಲ್ಲಿ ನನ್ನದೇನೂ ಪಾತ್ರ ಇಲ್ಲ, ನಾನು ಕೂಡ ಬಿಗ್ ಬಾಸ್ ಗೆಲ್ಲಬೇಕು ಅಂತಾನೆ ಹೋದವಳು ಅಂದಿದ್ರು. ಈ ವಿಡಿಯೋ ಇಟ್ಕೊಂಡು ಯಶಸ್ವಿನಿ ಹೇಳಿಕೆಗೆ ಲಿಂಕ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಕಾವು ಜೋಡಿ ಅಂದ್ರೆ ಇದು ಅಂತ ವೈರಲ್ ಮಾಡ್ತಿದ್ದಾರೆ. ಒಂದು ವಿಷಯ ಹೇಳಬೇಕು ಅಂದ್ರೆ, ಗಿಲ್ಲಿ ವಿಷಯದಲ್ಲಿ ಕಾವ್ಯ ಒಬ್ಬ ಅದ್ಭುತ ಸ್ನೇಹಿತೆ. ಗಿಲ್ಲಿ ಬಗ್ಗೆ ಯಾರು ಏನೇ ಪ್ರಶ್ನೆ ಕೇಳಿದ್ರು ಇವತ್ತಿಗೂ ಬೇಸರ ಮಾಡ್ಕೊಂಡಿಲ್ಲ, ನಗುತ್ತಲೇ ಉತ್ತರ ಕೊಟ್ಟಿದ್ದಾರೆ. ಹೀಗಾಗಿಯೇ ಈ ಜೋಡಿಯನ್ನ ಜನ ಇಷ್ಟಪಡ್ತಾ ಇರೋದು.
ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.